Hi students, very good morning. So we discussed today new topic rules of accounting. So previous class we discussed the topic classification of accounts, right? There are two classification, one personal account, another an impersonal account. Personal account there are three types: natural person, artificial person, representative person, right? So ಇಲ್ಲಿ impersonal ಅಲ್ಲಿ ಏನು ಬರ್ತದೆ, ರಿಯಲ್ ಅಕೌಂಟ್ ಮತ್ತು ನಾಮಿನಲ್ ಅಕೌಂಟ್. ರಿಯಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟ್ ಕ್ಲಿಯರ್. ಸೊ ಈ ಕ್ಲಾಸಿಫಿಕೇಶನ್ ನೀವು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದೆ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ಕ್ಲಿಯರ್. ಸೊ ಇದು ವೆರಿ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಸೊ ನ್ಯಾಚುರಲ್ ಪರ್ಸ್ನಲ್ ಅಕೌಂಟಲ್ಲಿ ಏನೇನು ಬರುತ್ತೆ, ಸೊ ನೇಮ್ಸ್ ಬರುತ್ತೆ, ಅದೇ ರೀತಿ ಬ್ಯಾಂಕ್ಸ್ ನೇಮ್, ಇನ್ಸ್ಟಿಟ್ಯೂಟ್ ನೇಮ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಪ್ರೀಪೇಯ್ಡ್ ಆಗಿ ಮೀನ್ಸ್ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡೋದು ಕ್ಲಿಯರ್. ಅಡ್ವಾನ್ಸ್ ಆಗಿ ಪೇಮೆಂಟ್ ಬರೋದು ಎಲ್ಲಿ ಬರುತ್ತೆ, ಪರ್ಸ್ನಲ್ ಅಕೌಂಟ್, ಅಂಡರ್ ಪರ್ಸ್ನಲ್ ಅಕೌಂಟ್. ಸೊ ಟುಡೇನು ಕ್ಲಾಸ್ ಡಿಸ್ಕಸ್ ಮಾಡೋಣ ಅದ್ರ ಜೊತೆಯಲ್ಲಿ. ಸೊ ಈಗ ನೆಕ್ಸ್ಟ್ ಟಾಪಿಕ್ ನೋಡೋಣ, ರೂಲ್ಸ್ ಆಫ್ ಅಕೌಂಟಿಂಗ್ ಕ್ಲಿಯರ್. ರೂಲ್ಸ್ ಆಫ್ ಅಕೌಂಟಿಂಗ್ ಏನೇನು ರೂಲ್ಸ್ ಇದೆ ನಿಮಗೆ ಹೇಳಿ. ತ್ರೀ ಟೈಪ್ಸ್ ಬಂತಲ್ವ ಅಲ್ಲಿ, ಪರ್ಸ್ನಲ್ ಅಕೌಂಟ್, ರಿಯಲ್ ಒಂದು ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟ್. ತ್ರೀ ಅಕೌಂಟ್ಸ್ ಬಂತಲ್ವ ಇಲ್ಲಿ, ಒಂದು ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ತ್ರೀನೂ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ನಿಮಗೆ. ಸೊ ಇವೆಲ್ಲ ಇಲ್ಲ ನಿಮಗೆ ಎಕ್ಸ್ಪ್ಲನೇಷನ್ ಅರ್ಥ ಆಗಲಿ ಅಂತ ಬರ್ತಿರೋದು ಇದು, ಅರ್ಥ. ಸೊ ಮೇಯ್ನಾಗಿ ನಮ್ಗೆ ಬರೋದು ಯಾವುದು, ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟ್, ತ್ರೀ ಮಾತ್ರ. ಸೊ ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟ್. ಪರ್ಸ್ನಲ್ ಅಕೌಂಟ್ ರೂಲ್ ನೋಡಿ, ರೂಲ್ಸ್ ಆಫ್ ಅಕೌಂಟಿಂಗ್ ಇದು ನಿಮಗೆ 6 ಮಾರ್ಕ್ಸ್ಗೆ ಕೇಳ್ತಾರೆ ಎಕ್ಸಾಮಿನೇಷನಲ್ಲಿ. 6 ಮಾರ್ಕ್ಸ್ ಕೇಳ್ಬೋದು, ಇಲ್ಲಾಂದರೆ 2 ಮಾರ್ಕ್ಸ್ ಕೇಳ್ಬೋದು. ಸೊ ಇದು 2 ಮಾರ್ಕ್ಸ್ಗೆ ಮತ್ತು 6 ಮಾರ್ಕ್ಸ್ಗಿಂತ ಇಂಪಾರ್ಟೆಂಟ್ ಇದ್ದು, ಮತ್ತು ನಮಗೆ 12 ಮಾರ್ಕ್ಸ್ ಜನರಲ್ ಎಂಟ್ರೀಸ್ ಪಾಸ್ ಮಾಡ್ತೀವಿ. ಸೊ ಜನರಲ್ ಎಂಟ್ರೀಸ್ 12 ಮಾರ್ಕ್ಸ್ಗೆ ಬರುತ್ತೆ. ಸೊ ಜನರಲ್ ಎಂಟ್ರಿ ಪಾಸ್ ಮಾಡಬೇಕಂದ್ರೆ ಈ ರೂಲ್ಸ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಈ ರೂಲ್ಸ್ ನಾವು ಜನರಲ್ ಎಂಟ್ರಿ ಪಾಸ್ ಮಾಡೋದಕ್ಕಾಗಲ್ಲ, ಅರ್ಥ ಆಗ್ತದೆಯಾ? ಸೊ ಬೇಸ್ಡ್ ಆನ್ ಈ ರೂಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ರೂಲ್ಸ್ ನೋಡಿ, ಪರ್ಸ್ನಲ್ ಅಕೌಂಟ್ ರೂಲ್ ಬಂದು ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಡೆಬಿಟ್ ದ ರಿಸೀವರ್ ಆ್ಯಂಡ್ ಕ್ರೆಡಿಟ್ ದ ಗೀವರ್ ಕ್ಲಿಯರ್. ಸೊ ಪರ್ಸ್ನಲ್ ಅಕೌಂಟ್ ರೂಲ್ ಏನು ಹೇಳುತ್ತೆ ಅಂದರೆ, ಸೊ ನಮಗೇನಾದರೂ ಇನ್ಕಮ್ ಬಂದರೆ, ಸೊ ಏನಾದರೂ ಬಿಸ್ನೆಸ್ಗೆ ಬಂದರೆ ಕ್ಲಿಯರ್, ಅದು ಪರ್ಸ್ನಲ್ ಅಕೌಂಟ್ ಆಗಿದ್ದರೆ, ಸೊ ಬರೋದನ್ನ ಏನು ಮಾಡಬೇಕಂದ್ರೆ ಡೆಬಿಟ್ ಮಾಡಬೇಕು. ಅದೇ ನಮ್ಮ ಆರ್ಗನೈಸೇಷನ್ದ ಔಟ್ಸೈಡ್ ಹೋದರೆ ಕ್ಲಿಯರ್. ಸೊ ನಮ್ಮೊಂದು ಬಿಸ್ನೆಸ್ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನಮ್ಮದು ಒಂದು ಬಿಸ್ನೆಸ್ ಕನ್ಸರ್ನ್ ಅಂದ್ಕೊಳ್ಳಿ. ಸೊ ನಮ್ಮ ಬಿಸ್ನೆಸ್ಸಿನಿಂದ ನಮ್ಮ ಬಿಸ್ನೆಸ್ ಏನಾದರೂ ಈ ಬರೋಂಗಿದ್ರೆ ಅದನ್ನು ಡೆಬಿಟ್ ಮಾಡಬೇಕು. ಬಿಸ್ನೆಸ್ಸಿಂದ ಹೊರಗಡೆ ಹೋಗಂಗಿದೆ, ಅದು ಔಟ್ ಆಗಂಗಿದ್ರೆ ಅದನ್ನೇನು ಮಾಡಬೇಕು, ಅದನ್ನು ಕ್ರೆಡಿಟ್ ಮಾಡಬೇಕು ಕ್ಲಿಯರ್. ನೆಕ್ಸ್ಟ್ ಒನ್ ರಿಯಲ್ ಅಕೌಂಟ್ ರೂಲ್ ಬಂದು ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಕ್ಲಿಯರ್. ಸೊ ರೂಲ್ಸ್ ಓದ್ಕೊಳ್ಳಿ, ಎಕ್ಸ್ಪ್ಲನೇಷನ್ ಹಿಂಗೆ ಮಾಡಿದ್ರು ನಿಮಗೆ ಸ್ವಲ್ಪ ಅರ್ಥ ಆಗುತ್ತೆ, ಸ್ವಲ್ಪ ಅರ್ಥ ಆಗೋದಿಲ್ಲ ಕ್ಲಿಯರ್. ಒನ್ಸ್ ನಾವು ಪ್ರಾಬ್ಲಮ್ ಮಾಡುವಾಗ ಅದ್ರ ಜೊತೆಯಲ್ಲಿ ರೂಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ವಿತ್ ಪ್ರಾಬ್ಲಮ್ ಮಾಡುವಾಗ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಕ್ಲಿಯರ್. ರಿಯಲ್ ಅಕೌಂಟ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ಇದು ಅಷ್ಟೇ. ಸೊ ನಮ್ಗೆ ಬರೋಂಗಿದ್ರೆ ಏನಾದರೂ ಡೆಬಿಟ್ ಮಾಡಬೇಕು, ಕ್ರೆಡಿಟ್ ವಾಟ್ ಗೋಸ್ ಔಟ್ ಹೋಗಿದ್ರೆ ಏನಾದರೂ ನನ್ನ ಕ್ರೆಡಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾಮಿನಲ್ ಅಕೌಂಟ್ ರೂಲ್ಸ್, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಕ್ರೆಡಿಟ್. ಸೊ ನಮಗೇನಾದರೂ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಆದರೆ ಕ್ಲಿಯರ್, ಒಂದು ಆರ್ಗನೈಸೇಷನ್ಗೆ ನಮ್ಮ ಬಿಸ್ನೆಸ್ಗೆ ಏನಾದರೂ ನಾವು ಎಕ್ಸ್ಪೆನ್ಸ್ ಏನದಕ್ಕಾದ್ರೂ ಖರ್ಚು ಮಾಡೋಂಗಿದ್ರೆ ಅದನ್ನೇನು ಮಾಡಬೇಕಂದ್ರೆ ಡೆಬಿಟ್ ಮಾಡಬೇಕು. ಅದೇ ಬಿಸ್ನೆಸ್ಗೆ ಏನಾದರೂ ಇನ್ಕಮ್ ಅಂದರೆ, ಸೊ ಔಟ್ಸೈಡಿಂದ ನಮ್ಮ ಬಿಸ್ನೆಸ್ಗೆ ಏನಾದರೂ ಇನ್ಕಮ್ ಅಂದರೆ ಅದನ್ನೇನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಅದು ನಾಮಿನಲ್ ಅಕೌಂಟ್ ಪ್ರಕಾರ ಕ್ಲಿಯರ್. ನಾಮಿನಲ್ ಅಕೌಂಟ್ ಪ್ರಕಾರ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್, ಇದು ನಾಮಿನಲ್ ಅಕೌಂಟ್ ರೂಲ್ಸ್ ಕ್ಲಿಯರ್. ಪರ್ಸ್ನಲ್ ಅಕೌಂಟ್ ರೂಲ್ ಬಂದು ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ರಿಯಲ್ ಅಕೌಂಟ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನಾಮಿನಲ್ ಅಕೌಂಟ್ ರೂಲ್ ಬಂದು ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಕ್ಲಿಯರ್. ನೋಡಿ ಅಕೌಂಟ್ ಅಂದರೆ ನಿಮ್ಗೆ ಹೇಳಿದೆ ಆಲ್ರೆಡಿ ನಾನು. ಸೊ ಈ ಥರ ಅಕೌಂಟ್ ಇರುತ್ತೆ, 2 ಸೈಡ್ಸ್ ಇರುತ್ತೆ, 2 ಸೈಡ್ಸ್. ಇದು ಫಸ್ಟ್ ಸೈಡ್ ಅಂದ್ಕೊಳ್ಳಿ, ಇದು ಸೆಕೆಂಡ್ ಸೈಡ್ ಅಂದ್ಕೊಳ್ಳಿ. ಇದು ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ವಾ, ಇದು ಲೆಫ್ಟ್ ಹ್ಯಾಂಡ್ ಸೈಡ್, ಇದು ರೈಟ್ ಹ್ಯಾಂಡ್ ಸೈಡ್. ಇದು ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಬರುತ್ತೆ, ಇದು ನಿಮಗೆ ರೈಟ್ ಹ್ಯಾಂಡ್ ಸೈಡ್ ಬರುತ್ತೆ. ಇದನ್ನು ಏನಂತೀವಿ, ಡೆಬಿಟ್ ಸೈಡ್ ಅಂತೀವಿ. ಸೊ ರೈಟ್ ಹ್ಯಾಂಡ್ ಸೈಡನ್ನ ಕ್ರೆಡಿಟ್ ಅಂತೀವಿ, ಅರ್ಥ ಆಗಿದೆಯಾ? ಸೊ ಇದು ಈ ಕಡೆ ಇರೋದು ಡೆಬಿಟ್ ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್. ನಿಮಗೆ ರೈಟ್ ಹ್ಯಾಂಡ್ ಸೈಡ್ ಇರೋದನ್ನು ಕ್ರೆಡಿಟ್ ಸೈಡ್ ಅಂತೀವಿ. ಸೊ ನಿಮ್ಗೆ ಹೇಳಿದ್ದೀನಲ್ವ, DR ಮೀನ್ಸ್ ಡೆಬಿಟ್, CR ಮೀನ್ಸ್ ಕ್ರೆಡಿಟ್. ಇದು ಡೆಬಿಟ್ ಸೈಡ್, ಇದು ಕ್ರೆಡಿಟ್ ಸೈಡ್. ಅಕೌಂಟ್ನ ಯಾವಾಗಲೂ 2 ಡಿವೈಡ್ ಮಾಡ್ತೀವಿ, 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ. ಇದು ಫಸ್ಟ್ ಪಾರ್ಟ್, ಇದು ಸೆಕೆಂಡ್ ಪಾರ್ಟ್ ಕ್ಲಿಯರ್. ಸೊ ಇರೋದನ್ನು ಅಕೌಂಟ್ನ 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ. 2 ಪಾರ್ಟ್ಸ್, ಫಸ್ಟ್ ಪಾರ್ಟ್ ಏನಂತೀವಿ ಡೆಬಿಟ್ ಸೈಡ್ ಅಂತೀವಿ, ಸೆಕೆಂಡ್ ಪಾರ್ಟ್ ಏನಂತೀವಿ ಕ್ರೆಡಿಟ್ ಸೈಡ್ ಅಂತೀವಿ. ಇದು ಅಕೌಂಟ್, ಇದು ಅಕೌಂಟ್. ಇದು ಸೊ ಯಾವುದೇ ಅಕೌಂಟ್ ಆಗಿರ್ಬೋದು, ನಾವು ಲೆಜ್ಜರಲ್ಲಿ ತಿಳ್ಕೊತೀವಿ, ಮತ್ತು ಲೆಜ್ಜರ್ ಬರುತ್ತೆ. ಸೊ ಲೆಜ್ಜರ್ ಕ್ಲಾಸ್ ಮಾಡಿದಾಗ ತಿಳ್ಕೊಳ್ಳೋಣ. ಸೊ 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಪಾರ್ಟ್ ಬಂದು ಡೆಬಿಟ್ ಸೈಡ್, ಸೆಕೆಂಡ್ ಪಾರ್ಟ್ ಬಂದು ಕ್ರೆಡಿಟ್ ಸೈಡ್ ಅಂತೀವಿ ಕ್ಲಿಯರ್.
ಇದು ರೂಲ್ಸ್ ಆಫ್ ಅಕೌಂಟಿಂಗ್ ಆರ್ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಅಂತೀವಿ. ಸೊ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್, ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಆರ್ ರೂಲ್ಸ್ ಆಫ್ ಅಕೌಂಟಿಂಗ್. ಸೊ 3 ರೂಲ್ಸ್: ಪರ್ಸನಲ್ ಅಕೌಂಟ್ಗೆ ರೂಲ್, ರಿಯಲ್ ಅಕೌಂಟ್ಗೆ ರೂಲ್ ಮತ್ತು ನಾಮಿನಲ್ ಅಕೌಂಟ್ಗೆ ರೂಲ್. ಸೊ ಇಲ್ಲಿ ಮತ್ತೆ ಇನ್ನೊಂದು ಎಕ್ಸಾಂಪಲ್ ಬರ್ದಿದ್ದೀನಿ. ಇದು 6 months ಪ್ರಾಬ್ಲಮ್ ಬೇಸ್ಡ್ ಆನ್, ನೋಡಿ ಇಲ್ಲೇ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಈ ಥರ ಇರುತ್ತೆ ಕ್ವಶನ್. ಸೊ ಓಕೆ, ಬಿಫೋರ್ ಗೋಯಿಂಗ್ ಇನ್ನೊಂದು ಟಾಪಿಕ್ ಇದೆ, ಸಿಂಪಲ್ ಟಾಪಿಕ್ ಇದೆ. ಸೊ ನಿಮಗೆ ಟೈಪ್ಸ್ ಆಫ್ ಅಕೌಂಟಿಂಗ್ ಅಂತ ಮಾಡಿದ್ದೆ ಇಲ್ಲಿ. ಸೊ ಕ್ಲಾಸಿಫಿಕೇಷನ್ ಆಫ್ ಅಕೌಂಟಿಂಗ್ ಅಂತ. ಸೊ ಸಿಂಪಲಲ್ಲಿ 2 ಟಾಪಿಕ್ಸ್ ಬರುತ್ತೆ ಇಲ್ಲಿ. ಒಂದು ಅಮೇರಿಕನ್ನು ಮತ್ತು ಇಂಗ್ಲೆಂಡ್. ನೋಡಿ ಕ್ಲಾಸಿಫಿಕೇಷನ್ ಆಫ್ ಅಕೌಂಟಿಂಗಲ್ಲಿ ಕ್ಲಾಸಿಫಿಕೇಷನ್ ಆಫ್ ಅಕೌಂಟಿಂಗಲ್ಲಿ 2 ಬರುತ್ತೆ: ಇಂಗ್ಲೀಷ್ ಸಿಸ್ಟಮ್ ಮತ್ತು ಅಮೇರಿಕನ್ ಸಿಸ್ಟಮ್. ನಿಮ್ಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿಲ್ಲ ನಾನು. ನೋಡಿ ಇಂಗ್ಲೀಷ್ 2 ಸಿಸ್ಟಮ್ ಇದೆ ಅಕೌಂಟ್ಸಲ್ಲಿ. ಒಂದು ಇಂಗ್ಲೀಷ್ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊತಾರೆ ಕೆಲವರು ಅಮೇರಿಕನ್ ಅಕೌಂಟಿಂಗ್ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊತಾರೆ. ಕ್ಲಿಯರ್? ಬಟ್ ನಾವೇನು ಮಾಡ್ತೀವಿ, ನಾವು ಇಂಗ್ಲೀಷ್ ಸಿಸ್ಟಮ್ ನಮ್ಮ ಇಂಡಿಯಾದಲ್ಲಿ ನಾವು ಯಾವುದೋ ಅಡ್ಯಾಪ್ಟ್ ಮಾಡ್ಕೊಂಡಿದ್ದೀವಿ, ಇಂಗ್ಲೀಷ್ ಸಿಸ್ಟಮ್ ಮಾತ್ರ ಅಡ್ಯಾಪ್ಟ್ ಮಾಡ್ಕೊಂಡಿದ್ದೀವಿ. ಅಮೇರಿಕನ್ ಸಿಸ್ಟಮ್ನ ನಾವು ಅಡ್ಯಾಪ್ಟ್ ಮಾಡ್ಕೊಂಡಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಓನ್ಲಿ ನಾವು ಇಂಗ್ಲೀಷ್ ಸಿಸ್ಟಮ್ ಮಾತ್ರ ನಾವು ಇಂಡಿಯಾದಲ್ಲಿ ನಾವು ಅಡ್ಯಾಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇಂಗ್ಲೀಷ್ ಸಿಸ್ಟಮ್ ಇದೆ ಮತ್ತು ಅಮೇರಿಕನ್ ಸಿಸ್ಟಮ್ ಇದೆ. ಸೊ ಇಂಗ್ಲೀಷ್ ಸಿಸ್ಟಮ್ಗೆ ಅಮೇರಿಕನ್ ಸಿಸ್ಟಮ್ ಏನಾಗಿದೆ, ಅಕೌಂಟಿಂಗ್ ಸ್ವಲ್ಪ ಆಪೋಸಿಟಾಗಿ ಬರುತ್ತೆ. ಕ್ಲಿಯರ್? ಸೊ ನಾವು ಕೆಲವು ಎಕ್ಸ್ಪೆನ್ಸ್ನ ನಾವು ಡೆಬಿಟ್ ಮಾಡಿದ್ರೆ ಅವ್ರು ಕ್ರೆಡಿಟ್ ಮಾಡ್ತಾರೆ, ನಾವು ಕ್ರೆಡಿಟ್ ಮಾಡೋದನ್ನ ಅವರು ಡೆಬಿಟ್ ಮಾಡ್ತಾರೆ. ಇಲ್ಲಿ ಅದೇ ಸ್ವಲ್ಪ ಆಪೋಸಿಟಾಗಿ ಇರುತ್ತೆ ಅಮೇರಿಕಾ ಸಿಸ್ಟಮ್ದು. ಸೊ ಕ್ಲಾಸಿಫಿಕೇಷನ್ ಅಕೌಂಟಲ್ಲಿ 2 ಬರುತ್ತೆ ನಮಗೆ, ಇಂಗ್ಲೀಷು ಮತ್ತು ಅಮೇರಿಕಾ. ಸೊ ಇದೇನು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ತಿಳ್ಕೊಳ್ಳಿ ಅಷ್ಟೇ. ಸೊ ಇಂಡಿಯಾದಲ್ಲಿ ಯಾವುದು ಅಡ್ಯಾಪ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಇಂಗ್ಲೀಷ್ ಸಿಸ್ಟಮ್ನ ಅಡ್ಯಾಪ್ಟ್ ಮಾಡ್ಕೊಂಡಿದ್ದಾರೆ. ಜಸ್ಟ್ ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಅಮೇರಿಕಾ ಸಿಸ್ಟಮ್ನ ನಾವು ಅಡ್ಯಾಪ್ಟ್ ಮಾಡ್ಕೊಂಡಿಲ್ಲ. ಅರ್ಧದ್ಯಾ? ಇಷ್ಟು ಟಾಪಿಕ್ಸ್ ಸಾಕು. ಇದಕ್ಕೆ ಈ ಬಗ್ಗೆ ಬ್ರೀಫ್ ಡಿಸ್ಕಷನ್ ಏನು ಅವಶ್ಯಕತೆ ಇಲ್ಲ, ಬ್ರೀಫ್ ಡಿಸ್ಕಷನ್ ಅವ್ರಿಗೆ ನೀಡಿಲ್ಲ. ಜಸ್ಟ್ ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ. 2 ಇದೆ, ಇಂಗ್ಲೀಷ್ ಸಿಸ್ಟಮ್ ಇದೆ ಅಕೌಂಟಿಂಗಲ್ಲಿ, ಅಮೇರಿಕನ್ ಇದೆ. ಸೊ ನಾವು ಇಂಡಿಯನ್ಸ್ ನಾವು ಯಾವುದನ್ನು ಅಡ್ಯಾಪ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಇಂಗ್ಲೀಷ್ ಸಿಸ್ಟಮ್ನ ಅಡ್ಯಾಪ್ಟ್ ಮಾಡ್ಕೊಂಡಿದ್ದೀವಿ, ಅಮೇರಿಕಾ ಸಿಸ್ಟಮ್ನ ನಾವು ಅಡ್ಯಾಪ್ಟ್ ಮಾಡ್ಕೊಂಡಿಲ್ಲ. ಇಷ್ಟು ಮಾತ್ರ ತಿಳ್ಕೊಳ್ಳಿ ಸಾಕಿದು. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಸ್ವಲ್ಪ ನೇಮ್ಸ್ ಬರ್ತೀವಿ ನೋಡಿ. ಪ್ರಾಬ್ಲಮ್ ನೋಡಿ: ಕ್ಲಾಸಿಫೈ ದ ಫಾಲೋಯಿಂಗ್ ಅಕೌಂಟ್ಸ್ ಇಂಟು ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟ್ಸ್ ಅಂಡರ್ ಇಂಗ್ಲೀಷ್ ಸಿಸ್ಟಮ್. ಕ್ಲಿಯರ್? ಸೊ ಇಂಗ್ಲೀಷ್ ಸಿಸ್ಟಮ್ ಪ್ರಕಾರ ಇಲ್ಲಿ ಕೊಟ್ಟಿರೋ ಐಟಮ್ಸು ಯಾವುದು ಪರ್ಸನಲ್ ಅಕೌಂಟಿಗೆ ಯಾವ್ದು ಬರುತ್ತೆ, ರಿಯಲ್ ಅಕೌಂಟ್ಗೆ ಯಾವ್ದು ಡಿವೈಡ್ ಆಗುತ್ತೆ ಆ್ಯಂಡ್ ನಾಮಿನಲ್ ಅಕೌಂಟ್ಗೆ ಯಾವ್ದು ಡಿವೈಡ್ ಆಗುತ್ತೆ ಅಂತ ನೀವು ಬರೀಬೇಕು. ಅರ್ಧದ್ಯಾ? ಸೊ ಇದು 6 months ಇರುತ್ತೆ. ನೆಕ್ಸ್ಟ್ ಅದು ಜನರಲ್ ಎಂಟ್ರಿಗೂ ನಮಗೆ ಯೂಸ್ಫುಲ್ ಆಗುತ್ತೆ. ಅರ್ಧದ್ಯಾ? ಸೊ ಕ್ಯಾಪಿಟಲ್ ಯಾವ್ದು ಬರುತ್ತೆ, ಪರ್ಸನಲ್ ಅಕೌಂಟ್ ಬರುತ್ತಾ, ರಿಯಲ್ ಅಕೌಂಟ್ ಬರುತ್ತಾ, ನಾಮಿನಲ್ ಅಕೌಂಟ್ ಬರುತ್ತಾ. ನೆಕ್ಸ್ಟ್ ಪರ್ಚೇಸಸ್ ಯಾವುದು, ಕ್ಯಾಶ್ ಯಾವುದು, ಸ್ಯಾಲ್ರಿ ಯಾವುದು, ವೆಹಿಕಲ್ಸ್ ಯಾವುದು, ನೆಕ್ಸ್ಟ್ ಪ್ಲ್ಯಾಂಟ್ ಏನು ಬರುತ್ತೆ, ಸ್ಟೇಷನರಿ ಏನು ಬರುತ್ತೆ, ಇಂಟ್ರೆಸ್ಟ್. ಸೊ ಡಿವೈಡ್ ಮಾಡಬೇಕು. ಪರ್ಸನಲ್ ಅಕೌಂಟಿಗೆ ಯಾವ್ದು ಬರುತ್ತೆ, ರಿಯಲ್ ಅಕೌಂಟಿಗೆ ಯಾವ್ದು ಬರುತ್ತೆ, ಮೀನ್ಸ್ ನಾಮಿನಲ್ ಅಕೌಂಟ್ ಕ್ಲಾಸಿಫೈ ಮಾಡಬೇಕು ನಾವು. ಅರ್ಧದ್ಯಾ? ಸೊ ಥರ ಡಿವೈಡ್ ಮಾಡಬೇಕಾಗುತ್ತೆ. ಸೊ ಯಾವ್ದು ಬರುತ್ತೆ ಅಂತ. ಕ್ಲಿಯರ್? ಸೊ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ, ಕೆನರಾ ಬ್ಯಾಂಕ್. ನಾನು ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರ್ಕೊಂಡಿದ್ದೀನಿ. ಫಸ್ಟ್ ಒನ್ ಕೆನರಾ ಬ್ಯಾಂಕ್ ಬರ್ಕೊಂಡಿದ್ದೀನಿ. ಕೋಆಪರೇಟಿವ್ ಸೊಸೈಟಿ, ಪರ್ಚೇಸ್, ಸೇಲ್ಸ್, ಬಿಲ್ಡಿಂಗ್, ಮಿಷನರಿ, ಇಂಟ್ರೆಸ್ಟ್ ಪೇಯ್ಡ್, ಸ್ಟೇಷನರಿ, ಬ್ಯಾಂಕ್ ಚಾರ್ಜಸ್, ಅಡ್ವರ್ಟೈಸ್ಮೆಂಟ್, ಗುಡ್ವಿಲ್, ಮೋಹನ್, ಕಾಪಿರೈಟ್, ಸ್ಯಾಲ್ರಿ. ಸೊ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ, ಅಂಡರ್ ಯಾವ ಅಕೌಂಟ್ ಬರುತ್ತೆ ಅಂತ. ಸೊ ಬಿಫೋರ್ ಇದು ಹೇಳೋಕ್ಕೆ ಮುಂಚೆ ಪ್ರೀವಿಯಸ್ ಕ್ಲಾಸು ಒನ್ ಟೈಮ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ನೋಡಿ ಪರ್ಸನಲ್ ಅಕೌಂಟ್ ಅಂಡರಲ್ಲಿ ಏನೇನು ಬರುತ್ತೆ ಅಂತ ಹೇಳಿ ನೆನಪಿದೆಯಲ್ಲ ನಮಗೆ. ಪರ್ಸನಲ್ ಅಕೌಂಟಿಗೆ ಏನೇನು ಬರುತ್ತೆ ಅಂತ ಹೇಳಿದ್ದೀನಿ ನೋಡಿ. ನೇಮ್ಸ್, ನಮ್ಮ ನೇಮ್ಸ್ ಇರುತ್ತಲ್ವ, ಅನುಷಾ, ಹರೀಶ್, ಮಧು. ಸೊ ಈ ಥರ ನೇಮ್ಸ್ ಯಾವುದೇ ಬರಲಿ ಅಂಡರ್ ಯಾವುದ್ರಲ್ಲಿ ಬರುತ್ತೆ, ಪರ್ಸನಲ್ ಅಕೌಂಟ್. ಅದ್ರ ಜೊತೆ ಇಲ್ಲಿ ಇನ್ನೇನು ಬರುತ್ತೆ, ಬ್ಯಾಂಕ್ಸ್ ನೇಮ್ಸ್ ಆಗಿರ್ಬೋದು, ಕಂಪ್ನಿ ನೇಮ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನೇಮ್ಸ್ ಆಗಿರ್ಬೋದು, ಅವ್ರ ಕಾಲೇಜ್ ನೇಮ್ಸ್ ಆಗಿರ್ಬೋದು. ಕ್ಲಿಯರ್? ಈ ಥರ ನೇಮ್ಸ್ ಯಾವುದೇ ಬರಲಿ, ಅರ್ಧದ್ಯಾ? ಈ ಥರ ನೇಮ್ಸ್ ಯಾವುದೇ ಬರಲಿ ಅಂಡರ್ ಯಾವುದ್ರಲ್ಲಿ ಬರುತ್ತೆ, ಪರ್ಸ್ನಲ್ ಅಕೌಂಟ್ ಕೆಳಗಡೆ ಬರುತ್ತೆ, ಪರ್ಸ್ನಲ್ ಅಕೌಂಟ್ ಕೆಳಗಡೆ. ನೆಕ್ಸ್ಟ್ ಅದೇ ರೀತಿ ಪರ್ಸ್ನಲ್ ಅಕೌಂಟ್ಗೆ ಇನ್ನೂ ಒಂದು ಬರುತ್ತೆ. ಏನು ಬರುತ್ತೆ? ಸೊ ಪ್ರೀಪೇಯ್ಡ್ ರೆಂಟ್, ಇಂಟ್ರೆಸ್ಟ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಸ್ಯಾಲ್ರೀಸ್ ಪೇಬಲ್. ಅರ್ಧದ್ಯಾ? ಪೇಬಲ್ ಬೇರೆ, ಪೇಯ್ಡ್ ಬೇರೆ. ಅರ್ಧದ್ಯಾ? ರಿಸೀವಬಲ್ ಬೇರೆ, ರಿಸೀವ್ಡ್ ಬೇರೆ. ಸೊ ಡಿಫ್ರೆನ್ಸ್ ತಿಳ್ಕೋಬೇಕು. ರಿಸೀವ್ಡ್, ಸೊ ರಿಸೀವ್ಡ್ ಬೇರೆ, ರಿಸೀವಬಲ್ ಬೇರೆ. ಸೊ ರಿಸೀವಬಲ್ಗೆ ಡಿಫ್ರೆನ್ಸ್ ಇದೆ. ಅದೇ ರೀತಿ ಪೇಬಲ್ಗೆ ಡಿಫ್ರೆನ್ಸ್ ಇದೆ. ಕ್ಲಿಯರ್? ನೋಡೋಣ ಅದು. ಸೊ ಇಷ್ಟು ಮಾತ್ರ ತಿಳ್ಕೊಳ್ಳಿ. ಈ ಥರ ಅಡ್ವಾನ್ಸ್ ಪೇಮೆಂಟ್ ಅಂತ ಹೇಳಿದ್ದೀನಲ್ಲ ನಿಮಗೆ ಇಲ್ಲಿ ಕ್ಲಾಸ್ ಮಾಡೋವಾಗ, ಅಡ್ವಾನ್ಸ್ ಪೇಮೆಂಟ್ ಮಾಡಾಗಿದ್ರೆ ಅಂಡರ್ ಯಾವ ಅಕೌಂಟ್ಗೆ ಬರುತ್ತೆ, ಪರ್ಸ್ನಲ್ ಅಕೌಂಟ್ಗೆ ಬರುತ್ತೆ. ನೋಡಿ ಈಸಿಗೆ ಅರ್ಥ ಮಾಡ್ಕೊಳ್ಳಿ. ಪರ್ಸ್ನಲ್ ಅಕೌಂಟ್ಗೆ ಏನೇನು ಬರುತ್ತೆ,
ಅಂಡರ್ ಪರ್ಸ್ನಲ್ ಅಕೌಂಟ್ ಕೆಳಗಡೆ ಏನೇನು ಬರುತ್ತೆ ಅಂದರೆ ನೇಮ್ಸ್ ಮತ್ತು ಈ ಥರ ನೇಮ್ಸ್ ಯಾವುದು ಬ್ಯಾಂಕ್ಸ್ ನೇಮ್ಸ್ ಆಗಿರ್ಬೋದು. ಈಗ SBI ನೇಮ್, ಇದು ಬ್ಯಾಂಕ್ಸ್ ನೇಮ್ಸ್ ಗೊತ್ತಲ್ಲ ನಿಮಗೆ, ಅದೇ ಕಂಪ್ನಿ ನೇಮ್ಸ್ ಏನೇ ಬರಲಿ, ಅಂಡರ್ ನೇಮ್ಸ್ ಏನೇ ಬಂದರೂ ಎಲ್ಲಿ ಬರುತ್ತೆ, ಪರ್ಸ್ನಲ್ ಅಕೌಂಟ್ಗೆ ಬರುತ್ತೆ. ಅದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಾಗಿದ್ರೆ ಎಲ್ಲಿ ಬರುತ್ತೆ, ಪರ್ಸ್ನಲ್ ಅಕೌಂಟ್. ಸೊ ಇಷ್ಟು ಅರ್ಥ ಆಯ್ತಲ್ವಾ, ಡಿವೈಡ್ ಮಾಡಿರೋದು. ನೇಮ್ಸ್ ಏನೇ ಬರಲಿ ಅದು ಅಂಡರ್ ಪರ್ಸ್ನಲ್ ಅಕೌಂಟ್ಗೆ ಬರುತ್ತೆ. ನೆಕ್ಸ್ಟ್ ರಿಯಲ್ ಅಕೌಂಟ್ ಅಂತ ಹೇಳಿದ್ದೀನಿ ನಿಮಗೆ. ಇಲ್ಲಿ ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಇದು ಬಿಟ್ಬಿಡಿ ಇದು. ಸೊ ರಿಯಲ್ ಅಕೌಂಟ್ಗೆ ಏನು ಬರುತ್ತೆ ಅಂತ ಹೇಳಿ ನಿಮಗೆ ಅಸೆಟ್ಸ್. ಸೊ ಯಾವುದಿದೆ, ಫರ್ನಿಚರು, ಪ್ಲ್ಯಾಂಟು, ಮಿಷನರಿ ಆಗಿರ್ಬೋದು, ಮತ್ತು ಗುಡ್ ವಿಲ್ಲು, ಟ್ರೇಡ್ ಮಾರ್ಕ್ಸು, ಪೇಟೆಂಟ್ಸು, ಕಾಪಿ ರೈಟ್ಸು, ಮತ್ತು ಪರ್ಚೇಸ್ ಬರುತ್ತೆ, ಮತ್ತು ಸೇಲ್ ಬರುತ್ತೆ. ಸೊ ಇವೆಲ್ಲ ಅಂಡರ್ ಯಾವುದಕ್ಕೆ ಬರುತ್ತೆ, ರಿಯಲ್ ಅಕೌಂಟ್ಗೆ ಬರುತ್ತೆ. ಇವೆಲ್ಲ ಅಸೆಟ್ಸ್ ಸಂಬಂಧಪಟ್ಟಿರೋದೆಲ್ಲನೂ ಯಾವುದಕ್ಕೆ ಬರುತ್ತೆ, ರಿಯಲ್ ಅಕೌಂಟ್ಗೆ ಬರುತ್ತೆ. ನೆಕ್ಸ್ಟ್ ನಾಮಿನಲ್ ಅಕೌಂಟ್ ಹೇಳಿದ್ದೀನಿ. ನಿಮ್ಮ ನಾಮಿನಲ್ ಅಕೌಂಟ್ಗೆ ಹೇಳುವ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ರಿಸೀವ್ಡ್ ಆರ್ ಪೇಮೆಂಟ್ ಆರ್ ಇನ್ಕಮ್ ಆರ್ ಎಕ್ಸ್ಪೆನ್ಸಸ್. ರಿಸೀವ್ಡ್ ಆರ್ ಪೇಮೆಂಟ್ ಏನೇ ನೀವು ಪೇಮೆಂಟ್ ಮಾಡಾಗಿದ್ದರೆ ಅಥವಾ ರಿಸೀವ್ಡ್ ಆಗಿದ್ರೆ ಅದಾಗ್ಯಾ, ಅದು ಎಲ್ಲಿ ಬರುತ್ತೆ, ನಾಮಿನಲ್ ಅಕೌಂಟ್, ಅಂಡರ್ ನಾಮಿನಲ್ ಅಕೌಂಟ್ಗೆ ಬರುತ್ತೆ. ಈಗ ನೋಡಿ, ರೆಂಟ್ ರಿಸೀವ್ಡ್ ಆರ್ ರೆಂಟ್ ಪೇಯ್ಡ್, ಇಂಟ್ರೆಸ್ಟ್ ರಿಸೀವ್ಡ್ ಆರ್ ಇಂಟ್ರೆಸ್ಟ್ ಪೇಯ್ಡ್, ಸ್ಯಾಲ್ರಿ ರಿಸೀವ್ಡ್ ಆರ್ ಸ್ಯಾಲ್ರಿ ಪೇಯ್ಡ್. ಸೊ ಯಾವುದ್ರಲ್ಲಿ ಬರುತ್ತೆ, ನಾಮಿನಲ್ ಅಕೌಂಟ್. ಕ್ಲಿಯರ್? ಸ್ವಲ್ಪ ಫಾಸ್ಟಾಗಿ ಹೇಳಿದ್ದೀನಿ, ಸೊ ಈಸಿಯಾಗಿ ಅರ್ಥ ಆಯ್ತಲ್ವಾ. ಪರ್ಸ್ನಲ್ ಅಕೌಂಟ್ ಅಂಡರಲ್ಲಿ ಯಾವುದು ಬರುತ್ತೆ, ರಿಯಲ್ ಅಕೌಂಟ್ ಅಂಡರಲ್ಲಿ ಯಾವುದು ಬರುತ್ತೆ, ನಾಮಿನಲ್ ಅಕೌಂಟ್ಗೆ ಏನು ಬರುತ್ತೆ. ಸೊ ಕ್ಲಿಯರ್? ಇದು ಅರ್ಥ ಆಗಿದ್ರೆ ನೆಕ್ಸ್ಟ್ ನೋಡಿ, ಈಗ ಕೆನರಾ ಬ್ಯಾಂಕ್ ಇದೆ. ಕೆನರಾ ಬ್ಯಾಂಕ್ ಅಂಡರ್ ಯಾವ ಅಕೌಂಟ್ ಬರುತ್ತೆ, ಪರ್ಸ್ನಲ್ ಅಕೌಂಟ್ ಬರುತ್ತಾ, ಆ ರಿಯಲ್ ಅಕೌಂಟ್ ಬರುತ್ತಾ, ಆ ನಾಮಿನಲ್ ಅಕೌಂಟ್ಗೆ ಬರುತ್ತಾ. ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ಕೆನರಾ ಬ್ಯಾಂಕ್ ಯಾವುದಕ್ಕೆ ಬರುತ್ತೆ, ಸೊ ನಿಮ್ಗೆ ಹೇಳಿದ್ನಲ್ವ ಇಲ್ಲಿ, ಕೆನರಾ ಬ್ಯಾಂಕ್ ಅಂಡರ್ ನೇಮ್ಸ್, ಬ್ಯಾಂಕ್ ನೇಮ್ ಅಲ್ವಾ ಇದು, ಕೆನರಾ ಬ್ಯಾಂಕ್ ಅನ್ನೋದು ಬ್ಯಾಂಕ್ ನೇಮ್. ಸೊ ಯಾವ ಅಕೌಂಟ್ಗೆ ಬರುತ್ತೆ, ಪರ್ಸ್ನಲ್ ಅಕೌಂಟ್. ಕ್ಲಿಯರ್? ಪರ್ಸ್ನಲ್ ಅಕೌಂಟ್, ಈ ಥರ ಪರ್ಸ್ನಲ್ ಅಕೌಂಟ್ ಅಂತ ಬರೀಬೇಕು. ನೆಕ್ಸ್ಟ್ ಕೋಆಪರೇಟಿವ್ ಸೊಸೈಟಿ, ಇದು ಕೂಡ ಒಂದು ನೇಮ್, ಇದು ಆರ್ಗನೈಸೇಷನ್ ನೇಮ್. ಸೊ ಅಂಡರ್ ಯಾವುದ್ರಲ್ಲಿ ಬರುತ್ತೆ, ಪರ್ಸ್ನಲ್ ಅಕೌಂಟ್. ಕ್ಲಿಯರ್? ಈಸಿಯಾಗಿ ಅರ್ಥ ಆಗ್ತಿದೆ ಅಂದ್ಕೊತೀನಿ. ಕೆನರಾ ಬ್ಯಾಂಕ್ ಪರ್ಸ್ನಲ್ ಅಕೌಂಟ್. ನೋಡಿ, ಈಗ ಪರ್ಚೇಸ್, ಸೇಲ್ಸ್, ಬಿಲ್ಡಿಂಗ್, ಮಿಷನರಿ ನಿಮಗೆಲ್ಲ ನಾನೇ ಡಿವೈಡ್ ಮಾಡಿದ್ದೀನಿ, ಇಲ್ಲರಿಗೂ ಡಿವೈಡ್ ಮಾಡಿದ್ದೀನಿ, ಇಲ್ಲಿ ಮಿಕ್ಸ್ ಮಾಡಿದ್ದೀನಿ. ಅದೇ ಸೊ ಡಿವೈಡ್ ಮಾಡಿರೋದಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ನೋಡಿ, ಪರ್ಚೇಸಸ್ಸು, ಸೇಲ್ಸು, ಬಿಲ್ಡಿಂಗ್ಸು, ಮಿಷನರಿ ಅನ್ನೋದೇನು, ಅಸೆಟ್. ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೀನಲ್ವ, ಬಿಲ್ಡಿಂಗ್ ಮಿಷನರಿ ಇದು ಯಾವ್ದು ಕೆಳಗಡೆ ಬರುತ್ತೆ, ಅಸೆಟ್ಸ್. ಇವೆಲ್ಲನ ಅಸೆಟ್ಸ್ ಅಂದರೆ ಯಾವ ಅಕೌಂಟ್ಗೆ, ರಿಯಲ್ ಅಕೌಂಟ್. ಅರೆಯಾ, ಅಸೆಟ್ ಅನ್ನೋದು ಇದು ಅಸೆಟೇ, ಟ್ರೇಡ್ ಮಾರ್ಕ್ ಅನ್ನೋದು ಅಸೆಟೇ, ಪೇಟೆಂಟ್ ಅನ್ನೋದು ಅಸೆಟೇ, ಕಾಪಿ ರೈಟ್ ಅನ್ನೋದು ಅಸೆಟೇ, ಮತ್ತು ಗುಡ್ ವಿಲ್ ಅನ್ನೋದು ಅಸೆಟೇ. ಕ್ಲಿಯರ್? ಸೊ ನೋಡಿ, ಬಿಲ್ಡಿಂಗ್ ಅನ್ನೋದು ಅಸೆಟ್ ಅನ್ನೋದು ಯಾವ್ದ್ರಲ್ಲಿ ಅಕೌಂಟ್ ಬರುತ್ತೆ, ರಿಯಲ್ ಅಕೌಂಟ್ಗೆ ಬರುತ್ತೆ. ಸೊ ನೋಡಿ, ಈ 4 ರಿಯಲ್ ಅಕೌಂಟ್ಗೆ ಸಂಬಂಧಪಟ್ಟಿದೆ. ರಿಯಲ್ ಅಕೌಂಟ್, ಪರ್ಚೇಸ್ ಅನ್ನೋದು ರಿಯಲ್ ಅಕೌಂಟೇ, ಸೇಲ್ಸ್ ಅನ್ನೋದು ರಿಯಲ್ ಅಕೌಂಟೇ, ಬಿಲ್ಡಿಂಗ್ ಅನ್ನೋದು ರಿಯಲ್ ಅಕೌಂಟೇ, ಮಿಷನರಿ ಅನ್ನೋದು ರಿಯಲ್ ಅಕೌಂಟೇ. ನೋಡಿ, ಎಲ್ಲ ವರ್ಡ್ಸ್ ನಿಮಗೆ ಅಸೆಟ್ ಮತ್ತು ಲಯಬಿಲಿಟಿ, ಅಸೆಟ್ ಅಂಡರಲ್ಲಿ ಯಾವ್ದು ಬರುತ್ತೆ, ಲಯಬಿಲಿಟಿ ಅಂಡರಲ್ಲಿ ಯಾವ್ದು ಬರುತ್ತೆ. ಸೊ ಎಲ್ಲ ಕನ್ಫ್ಯೂಸ್ ಇರುತ್ತೆ. ಕ್ಲಿಯರ್? ಸೊ ಇದು ಇನ್ನು ಲರ್ನಿಂಗ್ ಸ್ಟೇಜ್. ನೀವು ಈಗ ಲರ್ನಿಂಗ್ ಸ್ಟೇಜಲ್ಲಿ ಇದ್ದೀರಾ, ಇನ್ನು ಅಕೌಂಟ್ಸ್ನ ಸ್ಟಾರ್ಟ್ ಆಗಿಲ್ಲ. ಅರ್ಥ ಇದೆಯಾ? ಲರ್ನಿಂಗ್ ಸ್ಟೇಜಲ್ಲಿ ಇದ್ದೀರಾ. ಸೊ ಕೆಲವ್ರಿಗೆ ಅರ್ಥನೇ ಆಗೋದಿಲ್ಲ, ಒಂದು 10% ಕೂಡ ಅರ್ಥ ಆಗಿರಲ್ಲ ಕೆಲವ್ರಿಗೆ, ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋ ಪ್ರಕಾರ. ಸೊ ಏನು ಭಯ ಇಲ್ಲ, ಸೊ ನಂಗೆ ಅರ್ಥ ಆಗಿಲ್ಲ, ಸೊ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಇದು ಲರ್ನಿಂಗ್ ಸ್ಟೇಜ್, ಇದು ಅರ್ಥ ಆಗಿದೆಯಾ? ಸೊ ಅರ್ಥ ಆಗಿದ್ರು ಇನ್ನು ಸ್ವಲ್ಪ ದಿನಕ್ಕೆ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಚಾಪ್ಟರ್ ಜನರಲ್ ಎಂಟ್ರೀಸ್ ಚಾಪ್ಟರ್ ಮುಗಿಯೋಷ್ಟಿಗೆ ಸ್ವಲ್ಪ ಅದು ತಿಳ್ಕೊತೀರಾ. ಕ್ಲಿಯರ್? ಈಗ ಸ್ವಲ್ಪ ಎಷ್ಟು ಅರ್ಥ ಆಗುತ್ತೋ ಅಷ್ಟು ತಿಳ್ಕೊಳ್ಳಿ. ರಿಯಲ್ ಅಕೌಂಟ್. ನೆಕ್ಸ್ಟ್ ಇಂಟ್ರೆಸ್ಟ್ ಪೇಯ್ಡ್, ಸ್ಟೇಷನರಿ, ಬ್ಯಾಂಕ್ ಚಾರ್ಜಸ್, ಇವೆಲ್ಲ ಏನು ಪೇಮೆಂಟ್ಸ್. ಇವು ಇಂಟ್ರೆಸ್ಟ್ ಪೇಯ್ಡ್ ಮಾಡೋದು, ಸ್ಟೇಷನರಿ ಪೇಯ್ಡ್ ಮಾಡೋದು. ನೋಡಿ, ಇಂಟ್ರೆಸ್ಟ್ ಅಂತ ಗೊತ್ತಲ್ಲ ನಿಮಗೆ, ಬಡ್ಡಿ ಅಂತೀವಿ. ಸ್ಟೇಷನರಿ ಮೀನ್ಸ್ ಏನೇನು ಸ್ಟೇಷನರಿ ನೋಡಿದಿರುವ, ಪೆನ್ ತೊಗೊಳ್ಳೋದು, ಪೆನ್ಸಿಲ್ ತೊಗೊಳ್ಳೋದು, ಬುಕ್ಸ್ ತೊಗೊಳ್ಳೋದು. ಅರ್ಧೆಯಾ? ಏನೇ ನಮ್ಮ ಆಫೀಸ್ಗೆ ಏನಾದರೂ ಮೆಟೀರಿಯಲ್ಸ್ ಬೇಕಾದ್ರೆ ತೊಗೊಳೋದನ್ನು ಸ್ಟೇಷನರಿ ಅಂತೀವಿ. ನೆಕ್ಸ್ಟ್ ಬ್ಯಾಂಕ್ ಚಾರ್ಜಸ್, ಬ್ಯಾಂಕಲ್ಲಿ ನಮಗೆ ಚಾರ್ಜಸ್ ಕಟ್ಟಾಗುತ್ತೆ. ಸೊ ATM ಸರ್ವಿಸ್ ಚಾರ್ಜಸ್ ಆಗಿರ್ಬೋದು, ಅದರ್ ಸರ್ವಿಸ್ ಆಗೋದು, ಇದರ ಚಾರ್ಜಸ್, ಇವೆಲ್ಲ ಪೇಮೆಂಟ್ಸ್. ಅರ್ಥ ಆಗಿದೆಯಾ? ಸೊ ಎಲ್ಲ ಅಂಡರ್ ಪೇಮೆಂಟ್ಸ್ ಯಾವುದ್ರಲ್ಲಿ ಬರುತ್ತೆ, ನಿಮ್ಗೆ ಹೇಳಿದ್ದೀನಿ ಇಲ್ಲಿ, ಇನ್ಕಮ್ ಆರ್ ಎಕ್ಸ್ಪೆನ್ಸಸ್, ರಿಸೀವ್ಡ್ ಆರ್ ಪೇಮೆಂಟ್ಸ್. ಅಂಡರ್ ಯಾವ ಅಕೌಂಟಲ್ಲಿ ಬರುತ್ತೆ, ನಾಮಿನಲ್ ಅಕೌಂಟ್. ಸೊ ಇವೆಲ್ಲ ಎಲ್ಲಿ ಬರುತ್ತೆ, ನಾಮಿನಲ್. ಸೊ ಅಂಡರ್ ನಾಮಿನಲ್ ಅಕೌಂಟ್. ಕ್ಲಿಯರ್? ಇಷ್ಟು ಅರ್ಥ ಆಯ್ತಲ್ವಾ? ಪರ್ಸ್ನಲ್ ಅಕೌಂಟ್ ಯಾವುದು, ರಿಯಲ್ ಅಕೌಂಟ್ ಯಾವುದು, ನಾಮಿನಲ್ ಅಕೌಂಟ್ ಯಾವುದು ಅಂತ ನೋಡಿ. ಈಗ ಸೊ ಇಲ್ಲಿ ಡಿಫ್ರೆಂಟ್ ಬರ್ದಿದ್ದೀನಿ ಇಲ್ಲಿ. ಈಗ ಹೇಳಿ ನೀವು, ಅಡ್ವರ್ಟೈಸ್ಮೆಂಟ್ ಅನ್ನೋದೇನು, ಪೇಮೆಂಟ್. ಅರ್ಧಾ? ಸೊ ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ನಾವು ಅಮೌಂಟ್ ಎಕ್ಸ್ಪೆನ್ಸ್ ಮಾಡಬೇಕಾಗುತ್ತೆ. ಕ್ಲಿಯರ್? ಒಂದು ನಮ್ಮ
ನಮ್ಮ ಆರ್ಗನೈಜೇಷನ್ಗೆ, ನಮ್ಮ ಬಿಸ್ನೆಸ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ನಾವು ಕ್ಯಾಶ್ನ ಎಕ್ಸ್ಪೆನ್ಸ್ ಮಾಡಬೇಕಾಗುತ್ತೆ. ಸೊ ಅಂಡರ್ ಯಾವ ಅಕೌಂಟ್ಗೆ ಬರುತ್ತೆ? ನಾಮಿನಲ್ ಅಕೌಂಟ್. ನೆಕ್ಸ್ಟ್ ಗುಡ್ ವಿಲ್ ಅನ್ನೋದೇನು? ಅಸೆಟ್. ಗೊತ್ತಲ್ಲ ನಿಮಗೆ? ಅಸೆಟ್ ಅಂದರೆ ಯಾವುದೆಲ್ಲ ಅಕೌಂಟ್ ಬರುತ್ತೆ? ರಿಯಲ್ ಅಕೌಂಟ್. ನೆಕ್ಸ್ಟ್ ಮೋಹನ್, ನಿಮ್ಗೆ ಹೇಳಿದಲ್ಲ ನೇಮ್ಸ್ ಬಂದರೆ ಯಾವುದೆಲ್ಲ ಬರುತ್ತೆ? ಪರ್ಸ್ನಲ್ ಅಕೌಂಟ್. ನೆಕ್ಸ್ಟ್ ಕಾಪಿ ರೈಟ್ಸ್ ಅನ್ನೋದೇನು? ಅಸೆಟ್ ಮೀನ್ಸ್ ರಿಯಲ್ ಅಕೌಂಟ್. ನೆಕ್ಸ್ಟ್ ಸ್ಯಾಲರಿ ಮೀನ್ಸ್ ಎಕ್ಸ್ಪೆನ್ಸ್ ಅಂಡರ್ ನಾಮಿನಲ್ ಅಕೌಂಟ್. ಕ್ಲಿಯರ್? ಈ ಥರ ಡಿವೈಡ್ ಮಾಡಬೇಕಾಗುತ್ತೆ ನೋಡಿ. ಈ ಥರ ಡಿವೈಡ್ ಮಾಡಿದ್ದೀನಲ್ವಾ? ಸೊ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ವೀಡಿಯೋನ ಒಂದು 2 ಟೈಮ್ಸ್ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದೇ ಟಾಪಿಕ್ ನೆಕ್ಸ್ಟ್ ಕ್ಲಾಸಲ್ಲೂ ನಾವು ಡಿಸ್ಕಸ್ ಮಾಡೋಣ. ಅರ್ಥ ಇದೆಯಾ? ಸೊ ಈ ಹೋಮ್ವರ್ಕ್ ಒಂದು 5 to 6 ಕೊಡ್ತೀನಿ, ನೀವೇ ಡಿವೈಡ್ ಮಾಡಿ ಯಾವುದ್ರಲ್ಲಿ ಬರುತ್ತೆ ಅಂತ ಟ್ರೈ ಮಾಡಿ. ಅರ್ಥ? ಸೊ ಹೋಮ್ವರ್ಕ್ ಒಂದು 5 to 6 ಕೊಡ್ತೀನಿ. ಸೊ ಡಿವೈಡ್ ಮಾಡಿ. ಸೊ ಅಂಡರ್ ಯಾವ ಪರ್ಸ್ನಲ್ ಅಕೌಂಟ್ಗೆ ಯಾವ್ದು ಬರುತ್ತೆ, ರಿಯಲ್ ಅಕೌಂಟ್ಗೆ ಯಾವ್ದು ಬರುತ್ತೆ, ನಾಮಿನಲ್ ಅಕೌಂಟ್ಗೆ ಯಾವ್ದು ಬರುತ್ತೆ ಅಂತ ಸ್ವಲ್ಪ ಟ್ರೈ ಮಾಡಿ. ಅರ್ಥ ಇದೆಯಾ? ಸೊ ಇದು ಟ್ರೈ ಮಾಡೋಕ್ಕೆ ಮುಂಚೆ ಫಸ್ಟು ನೀವು ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ ಯಾವ್ದು ಬರುತ್ತೆ ಅಂತ. ಅರ್ಥ ಇದೆಯಾ? ಸೊ ನೇಮ್ಸ್ ಬಂದರೆ ಪರ್ಸ್ನಲ್ ಅಕೌಂಟ್, ಸೊ ಅಸೆಟ್ಸ್ ಬಂದರೆ ರಿಯಲ್ ಅಕೌಂಟ್, ಸೊ ನಾವು ಎಕ್ಸ್ಪೆನ್ಸ್ ಆರ್ ಇನ್ಕಮ್ ಬಂದರೆ ನಾಮಿನಲ್ ಅಕೌಂಟ್. ಈ ಥರ ಇದು ಚಾರ್ಟ್ ಫಸ್ಟು ನೀವು ಪ್ರಿಪೇರ್ ಆಗಬೇಕು. ಕ್ಲಿಯರ್? ಒನ್ಸ್ ಈ ಚಾರ್ಟ್ನ ನೀವು ಪ್ರಿಪೇರ್ ಆದರೆ ಸೊ ನಮಗೆ ಇದು ತುಂಬ ಈಸಿ ಆಗುತ್ತೆ. ನಾವು ಡಿವೈಡ್ ಮಾಡೋದಕ್ಕೆ ಏನಾಗುತ್ತೆ? ಈಸಿ ಆಗುತ್ತೆ. ಸೊ ಇಷ್ಟು ನಾನು ಡಿವೈಡ್ ಮಾಡಿದ್ದೀನಲ್ವ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇದು ಡಿವೈಡ್ ಮಾಡಿರೋದು ಮತ್ತು ಇಲ್ಲಿ ಕಮ್ಯಾಂಡಾಗಿ ಡಿವೈಡ್ ಮಾಡಿರೋದು. ಅರ್ಥ ಇದೆಯಾ? ಸೊ ನೆಕ್ಸ್ಟ್ ಒಂದು ಫರ್ದರ್ ಒಂದು 5 to 6 ಕೊಡ್ತೀನಿ. ಸೊ ಟ್ರೈ ಮಾಡಿ ನೀವು. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಟಾಪಿಕ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲೂ ನಾವು ಡಿಸ್ಕಸ್ ಮಾಡೋಣ. ಸೊ ಓಕೆ ಸ್ಟೂಡೆಂಟ್ಸ್, ಬಾಯ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಹೋಮ್ವರ್ಕ್ ಒಂದು 3 to 4 ಕೊಡ್ತೀನಿ. ಸೊ ಅದು ಸಾಲ್ವ್ ಮಾಡಿ. ಒಂದು 5 to 5 ಕೊಡ್ತೀನಿ, ಅದನ್ನು ಸಾಲ್ವ್ ಮಾಡಿ.